ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ರಾಜ್ಯಕ್ಕೆ ಕೇಂದ್ರದಿಂದ ಅನುದಾನ ತಾರತಮ್ಯ, ರಾಜ್ಯದ ಪರ ಧ್ವನಿ ಎತ್ತಿದ ಎಚ್.ಡಿ. ಕುಮಾರಸ್ವಾಮಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಕರೆ ಮಾಡಿ ಚರ್ಚೆ, ಸಮಸ್ಯೆ ಬಗೆಹರಿಸಲು ಮುಂದಾಳತ್ವ ವಹಿಸುವಂತೆ ಒತ್ತಾಯ. ಹನುಮಧ್ವಜ ಹೋರಾಟದಿಂದ ಹಿಂದೆ ಸರಿದ್ರ ದಳಪತಿಗಳು. ಮಂಡ್ಯ ನಾಯಕರ ನಡೆ ಹಿಂದೆ ದೇವೇಗೌಡರ ಖಡಕ್ ಎಚ್ಚರಿಕೆ. ಜೆಡಿಎಸ್ ದಿಢೀರ್ ಯೂಟರ್ನ್ ನಿಂದ ಕಮಲ ಪಡೆಗೂ ಶಾಕ್. ರಾಜ್ಯದ ಚುನಾವಣಾ ಅಖಾಡಕ್ಕೆ ಬಿಜೆಪಿ ಚಾಣಕ್ಯನ ಎಂಟ್ರಿ. ಕರುನಾಡಿನಲ್ಲಿ ಫೆಬ್ರವರಿ 10ರಿಂದ 2 ದಿನಗಳ ಕಾಲ ಅಮಿತ್ ಶಾ ಪ್ರವಾಸ. ಕೋರ್ ಕಮಿಟಿ ಸಭೆ, ಕ್ಲಸ್ಟರ್ಗಳ ಸಭೆಯಲ್ಲಿ ಭಾಗಿ. ರಾಜ್ಯ ಬಿಜೆಪಿಯಲ್ಲಿ ಶುರುವಾಯಿತು ಲೋಕಸಭೆ ಟಿಕೆಟ್ ಲಾಬಿ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ಕಮಲ ನಾಯಕರಿಂದ ಪದೇ ಪದೇ ಪ್ರಸ್ತಾಪ. ಟಿಕೆಟ್ ಬಗ್ಗೆ ತುಟಿ ಬಿಚ್ಚದಂತೆ ಬಿಎಸ್ ಯಡಿಯೂರಪ್ಪ ವಾರ್ನಿಂಗ್. ಲಕ್ಷ್ಮಣ ಸವದಿಗೆ ಬಿಜೆಪಿ ನಾಯಕರ ನಿರಂತರ ಕರೆ. ಆದರೆ ಮಾಜಿ ಡಿಸಿಎಂ ಮನ್ಸಲ್ ಕಾಡ್ತಾ ಇದೆ 5 ಪ್ರಶ್ನೆಗಳು. ಪಂಚ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ನಿರ್ಧಾರದ ಗೊಂದಲದಲ್ಲಿದ್ದಾರೆ ಸವದಿ. ನಾನು ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷಕ್ಕೆ ಹೋಗಲ್ಲ, ಲೋಕಸಭೆ ಚುನಾವಣೆಗೂ ಸ್ಪರ್ಧಿಸಲ್ಲ. ಅಥಣಿ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೇಳಿಕೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಲ್ವಾ ಎಐಸಿಸಿ ಅಧ್ಯಕ್ಷ? ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧಿಸದಿರುವ ಬಗ್ಗೆ ರೇವು ನಾಯಕ್ ಬೆಳವಗಿ ಹೇಳಿಕೆ. ಖರ್ಗೆ ಅಳಿಯ ರಾಧಾಕೃಷ್ಣ ಸ್ಪರ್ಧಿಸುತ್ತಾರೆ ಎಂಬ ಚರ್ಚೆ. ಕಾಂಗ್ರೆಸ್ನ ಪ್ರತಿಭಟನೆಗೆ ಕೌಂಟರ್ ಕೊಡೋಕೆ ಬಿಜೆಪಿ ಪ್ಲಾನ್. ಸರ್ಕಾರದ ರೈತ ವಿರೋಧಿ ನೀತಿ ವಿರುದ್ಧ ಪ್ರತಿಭಟನೆಗೆ ವಿಜಯೇಂದ್ರ ಕರೆ. ನಾಳೆ ವಿಧಾನಸೌಧ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಸಿದ್ಧತೆ. ಇಂದಿನಿಂದ ಕೇವಲ 29 ರೂಪಾಯಿಗೆ ಸಿಗುತ್ತೆ ಭಾರತ್ ಅಕ್ಕಿ. ಬೆಲೆ ಏರಿಕೆ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಇವತ್ತು ಯೋಜನೆಗೆ ಚಾಲನೆ. ಕೇಂದ್ರೀಯ ಭಂಡಾರ, ಇ-ಕಾಮರ್ಸ್ ತಾಣಗಳಲ್ಲಿ ಅಕ್ಕಿ ಮಾರಾಟ. ರಾಜ್ಯದ 223 ತಾಲೂಕುಗಳಲ್ಲಿ ತೀವ್ರ ಬರಗಾಲ. 9 ತಿಂಗಳ ಅವಧಿಯಲ್ಲಿ 601 ರೈತರು ಆತ್ಮಹತ್ಯೆ. ಮಳೆ ಕೊರತೆ, ಬೆಳೆ ಹಾನಿ, ಸಾಲದ ಹೊರೆಗೆ ನೊಂದು ಅನ್ನದಾತರ ಸೂಸೈಡ್. ಮೈಸೂರಲ್ಲಿ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಹುಲಿ ದರ್ಶನ. ದಮ್ಮನಕಟ್ಟೆ ರೇಂಜ್ನಲ್ಲಿ ಕಾಣಿಸಿಕೊಂಡ ವ್ಯಾಘ್ರ. ಸನಿಹದಲ್ಲೇ ಟೈಗರ್ ಕಂಡು ಪುಳಕಿತರಾದ ಪ್ರವಾಸಿಗರು. ಕೊಡಿಗೆಹಳ್ಳಿ ವ್ಯಾಪ್ತಿಯಲ್ಲಿ ನಡೆದಿದ್ದ ಜಮೀನು ವಿವಾದ ಪ್ರಕರಣ. ಕೇಸ್ ದಾಖಲಾಗಿ 8 ದಿನ ಕಳೆದರೂ ಬಂಧನವಾಗದ ಆರೋಪಿಗಳು. ಆರೋಪಿ ನಾಗರಾಜ್ಗೆ ಪ್ರಭಾವಿ ವ್ಯಕ್ತಿಗಳ ಸಪೋರ್ಟ್ ಇದೆ ಅಂತ ಸುಮ್ಮನಾದ್ರ ಪೊಲೀಸರು. ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ಪೊಲೀಸರ ಜೊತೆ ಕೆರೆ ತಪಾಸಣೆ ಮಾಡ್ತಾ ಇದ್ದ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ಸ್ವಿಫ್ಟ್ ಡಿಸೈರ್ ಕಾರ್ನಲ್ಲಿ ಬಂದಿದ್ದ 3 ಯುವಕರನ್ನ ಬಂಧಿಸಿದ ಕೊಡಿಗೆಹಳ್ಳಿ ಪೊಲೀಸರು. ಬೆಂಗಳೂರಿನ ಕೆಆರ್ಪುರಂ ಠಾಣಾ ವ್ಯಾಪ್ತಿಯಲ್ಲಿ ಮಗನಿಂದ ತಾಯಿ ಕೊಲೆಗೆ ಟ್ವಿಸ್ಟ್. ಮಗನಷ್ಟೇ ಅಲ್ಲ, ತಂದೆಯೂ ಮರ್ಡರ್ನಲ್ಲಿ ಭಾಗಿ. ಪಾರ್ಟಿ ಹುಚ್ಚಿಗೆ ಬಿದ್ದು ಮನೆಯಲ್ಲೇ ಇರ್ತಿರ್ಲಿಲ್ಲ ಅಂತ ನೇತ್ರ ಹತ್ಯೆ. ಇಬ್ಬರನ್ನು ವಶಕ್ಕೆ ಪಡೆದು ಪೊಲೀಸರ ವಿಚಾರಣೆ. ಯಾದಗಿರಿಯಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಸರ್ಕಾರಿ ಜಮೀನು ಭೂ ಕಬಳಿಕೆ. ಬರೋಬ್ಬರಿ 120 ಎಕರೆ ಸರ್ಕಾರಿ ಜಾಗ ಗುಳುಂ. ಕೆರೆ ನೀರು ಖಾಲಿ ಮಾಡಿ ಬೆಳೆ ಬೆಳೆದ ಭೂಪ. ಸ್ಟಾಕ್ ಟ್ರೇಡಿಂಗ್ ಬಗ್ಗೆ ಅಡ್ವೈಸ್ ಕೊಡ್ತೀವಿ ಅಂತ ವಂಚನೆ. ಈಶಾನ್ಯ ವಿಭಾಗದ ಸೈಬರ್ ಕ್ರೈಮ್ ಠಾಣೆಯಲ್ಲಿ 3 ಕೇಸ್ ದಾಖಲು. ಡಾಕ್ಟರ್, ಜಿಎಸ್ಟಿ ಆಫೀಸರ್, ಎಂಜಿನಿಯರ್ ಸೇರಿ ಹಲವರಿಗೆ ದೋಖಾ. ಜ್ಞಾನವಾಪಿಯಲ್ಲಿ ಹಿಂದೂಗಳ ಪೂಜೆಗೆ ಅವಕಾಶ ಹಿನ್ನೆಲೆ ಮಸೀದಿಯಲ್ಲಿ ಗಂಟೆ ಅಳವಡಿಕೆಗೆ ಅನುಮತಿಗೆ ಅರ್ಜಿ ಸಲ್ಲಿಕೆ. ಗಂಟೆಯ ಸಮೇತ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ.
ಪಶ್ಚಿಮ ಇಂಡೋನೇಷ್ಯಾದಲ್ಲಿ ಭಾರೀ ಮಳೆಯಿಂದಾಗಿ ಭೂಕುಸಿತ, ಸಿಕಾಜಾಂಗ್ನಲ್ಲಿ 5 ಮನೆಗಳು ನೆಲಸಮ, ಮುಂಜಾಗ್ರತಾ ಕ್ರಮವಾಗಿ ಗುಡ್ಡಗಾಡು ಪ್ರದೇಶದ ಜನರ ಸ್ಥಳಾಂತರ. ಭಾರತ ವಿರೋಧಿ ನಿಲುವು ಮುಂದುವರೆಸಿದ ಮಾಲ್ಡೀವ್ಸ್ ಅಧ್ಯಕ್ಷ, ಮೇ 10ರ ಒಳಗೆ ಭಾರತೀಯ ಸೈನಿಕರನ್ನ ವಾಪಸ್ ಕರೆಸಿಕೊಳ್ಳಿ, ಸಂಸತ್ ಅಧಿವೇಶನದಲ್ಲಿ ಮೊಯ್ಜು ಪುನರುಚ್ಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.